सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ 10ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಕೆಲಸದ ವಿಷಯದಲ್ಲಿ ನೀವು ಹೀರೋ ಆಗ್ತೀರಾ. ಸಮಾಜದಲ್ಲಿ ಗೌರವ ಅನ್ನೋದು ಹೆಚ್ಚಾಗುತ್ತದೆ. ಭಾಗ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಅದೃಷ್ಟ ದೇವತೆ ನಿಮ್ಮ ಪರವಾಗಿದ್ದಾರೆ. ಅಂದುಕೊಳ್ಳುವಂತಹ ಕೆಲಸ ಕೊನೆಯ ಒಂದು ಹಂತದಲ್ಲಿ ಕೈ ಹಿಡಿಯುವಂತ ವಿಚಾರವಿದೆ. ಉತ್ತಮದಲ್ಲಿ ಶನಿ ಇರೋದ್ರಿಂದ ಮಾನಸಿಕ ಕಿರಿಕಿರಿ ಅನ್ನೋದು ಆಗ್ಬೋದು. ಗುರುವಿನ ಬಲ ಇರೋದ್ರಿಂದ ಯಾವುದೇ ಒಂದು ಕಷ್ಟಕ್ಕೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ಆಫೀಸಿನಲ್ಲಿ ಟೀಮ್ ಲೀಡರ್ ಪಟ್ಟ ಸಿಗುವಂತಹ ಚಾನ್ಸಸ್ ಇದೆ. ಗೌರ್ಮೆಂಟ್ ಕೆಲಸವನ್ನ ಟ್ರೈ ಮಾಡೋರಿದ್ರೆ ಈ ತಿಂಗಳು ಉತ್ತಮವಾದ ಒಂದು ಸಮಯವಿದೆ. ನಿಮ್ಮ ಕೆಲಸದ ಜಾಗದಲ್ಲಿ ಕೆಲವೊಂದು ಪಿತೂರಿ ನಡೆಯುವಂತಹ ಸಾಧ್ಯತೆ ಇದೆ. ಯಾರ ಹತ್ತಿರನೂ ಸಹ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ಇರುವಂತಹ ವಿಷಯಗಳನ್ನ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಸಾಫ್ಟ್ ಹಾಗೂ ನಿಧಾನಗತಿಯಲ್ಲಿ ಮಾತನಾಡಿ. ಸಿಟ್ಟು ಮಾಡಿಕೊಂಡರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಸಾಧಾರಣಕ್ಕಿಂತ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತದೆ. ಬಾಕಿ ಇರುವಂತಹ ಹಣ ನಿಮ್ಮ ಕೈ ಸೇರುತ್ತದೆ. ಪ್ರಾಡಕ್ಟ್ ಹಾಗೂ ಸರ್ವಿಸ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಇದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹೊಸ ಜಾಗ ಅಥವಾ ಹೊಸ ಪ್ರಾಪರ್ಟಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ತಿಂಗಳು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋ ಹಾಗಿದ್ರೆ, ಆರೋಗ್ಯ ಚೆನ್ನಾಗಿ ಇರುತ್ತದೆ. ಆದರೆ ನಿಮ್ಮ ಮನೆಯವರ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅಲ್ಲಿ ಹಣ ವ್ಯಯ ಆಗುವಂಥದ್ದು ವಿಚಾರ ಇದೆ. ಜೋಪಾನ. ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಪಡಿ ಹಾಗೂ ಹೊಸ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಅನಿರೀಕ್ಷಿತ ಹಣ ಬರುವಂತಹ ಸಾಧ್ಯತೆ ತುಂಬ ಕಾಣಿಸ್ತಾ ಇದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದಲ್ಲಿ ನೋಡೋ ಹಾಗಿದ್ರೆ, ನಿಮ್ಮ ತಾಯಿಯ ಕಡೆಯಿಂದ ಬೆಂಬಲ ಹಾಗೂ ಆಶೀರ್ವಾದ ಸಿಗುವಂಥದ್ದು ವಿಚಾರವಿದೆ. ಹೆಂಡತಿ ಹಾಗೂ ಗಂಡನ ಜೊತೆ ಸಣ್ಣ ಪುಟ್ಟ ಮನಸ್ತಾಪ ಇರಬಹುದು, ಆದರೆ ಅದು ಜಾಸ್ತಿ ದಿನ ಇರೋದಿಲ್ಲ. ಒಟ್ಟಿಗೆ ದೇವಸ್ಥಾನಕ್ಕೆ ಹೋದರೆ ಸಂಬಂಧ ಗಟ್ಟಿಯಾಗುತ್ತದೆ. ಮನೆಯಲ್ಲಿ ಏನಾದರೂ ಮದುವೆಯ ಮಾತುಕತೆ ಇದ್ದರೆ ಅದು ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಎದೆಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಕೆಮ್ಮು ಹಾಗೂ ನೆಗಡಿ ಆಗುವಂತಹ ಗುಣಲಕ್ಷಣಗಳು ಇದೆ. ಜೋಪಾನವಾಗಿ ರಾತ್ರಿ ಹೊತ್ತು ಮೆಡಿಟೇಷನ್ ಅಥವಾ ಧ್ಯಾನವನ್ನ ಮಾಡಿ ಉತ್ತಮ ಆರೋಗ್ಯ ನಿಮ್ಮದಾಗಲಿದೆ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಕರ್ಕಾಟಕ ರಾಶಿಯವರಿಗೆ ಶಿವನೇ ಆಸರೆ. ಸೋಮವಾರ ದಿನ ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಹಾಗೂ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಅನ್ನು ಮಾಡಿ. ಓಂ ನಮಃ ಶಿವಾಯ ಅಂತ ಹೇಳಿ ಆ ಮಂತ್ರವನ್ನು ಜಪವನ್ನು ಮಾಡಿ. ನಿಮ್ಮ ಮನಸ್ಸು ಏನಾದರೂ ಚಂಚಲವಾಗಿದ್ದರೆ ಹಿರಿಯ ಮುತ್ತೈದೆಗೆ ಒಂದು ಸಹಾಯ ಅನ್ನೋದು ಮಾಡಿ. ಒಟ್ಟಾರೆ ಇದಾಗಿತ್ತು ಕರ್ಕಾಟಕ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.